ಇನ್ಮುಂದೆ ಪ್ರತಿ ಮನೆ ಬಾಗಿಲಿಗೆ ಆರೋಗ್ಯ ಕಿಟ್ ವಿತರಣೆ ಮಾಡಲಾಗುತ್ತದೆ ಎಂದು ಶ್ರವಣೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ತಿಳಿಸಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಶ್ರವಣೂರು ಗ್ರಾಮದ ರಂಗಸ್ಥಳ ಆವರಣದಲ್ಲಿ ವಿಶ್ವರತ್ನ ಡಾಕ್ಟರ್ ಅಂಬೇಡ್ಕರ್ ದಲಿತ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಆರೋಗ್ಯ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಯುವ ಮುಖಂಡ ಶ್ರೀಧರ್ ಸತೀಶ್ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಆರೋಗ್ಯ ಇಲಾಖೆಯ ನಿವೃತ್ತ ಅಧಿಕಾರಿ ವೀರಭದ್ರಯ್ಯ ಮತ್ತು ಗಣ್ಯರು ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಿ ರಕ್ತದಾನ ಮಾಡಿದರು. ಈ ಸಂದರ್ಭದಲ್ಲಿ ಸುತ್ತಮುತ್ತ ಹಳ್ಳಿಯ ಆಶಾ ಕಾರ್ಯಕರ್ತೆಯರು ಲೋಕೇಶ್ ಎಂಎನ್, ಶಿವರಾಜ್ ಜಿಡಿ, ಡಾಕ್ಟರ್ ಯಶವಂತ್, ಎನ್ಸಿಡಿ ಕೌನ್ಸಿಲರ್ ಎಸ್ ಕಮಲೇಶ್, ಪ್ರಕಾಶ್ ಹಾಗೂ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಂಜು, ಶ್ರವಣೂರು. ಉಪಸ್ಥಿತರಿದ್ದಂಥ ಎಲ್ಲ ಆರೋಗ್ಯ ಇಲಾಖೆಯ ನೌಕರ ವರ್ಗದವರ ವಿಚಾರವಾಗಿರುತ್ತದೆ. ಇದರ ಒಂದು ಆರೋಗ್ಯ ತಪಾಸಣೆಯ ಒಂದು ಉಚಿತವಾಗಿರುವ ಕಾರಣ ಎಲ್ಲ ಗ್ರಾಮಸ್ಥರು, ನಮ್ಮ ಶ್ರವಣೂರು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಇದರ ಒಂದು ಉಪಯೋಗವನ್ನು ಪಡೆದುಕೊಂಡು ಈ ಒಂದು ಶಿಬಿರವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಯಿಂದ ನಮಗೆ ಒಂದು ಕಿಟ್ ಅನ್ನು ಕೊಟ್ಟಿದ್ದಾರೆ, ಆರೋಗ್ಯ ಕಿಟ್ ಅಂತ. ಅದು ಎಲ್ಲ ಗ್ರಾಮದಲ್ಲೂ ನಾವು ಪ್ರತಿ ತಿಂಗಳಿಗೊಮ್ಮೆ ಪ್ರತಿ ಗ್ರಾಮದಲ್ಲೂ ಒಂದು ಕ್ಯಾಂಪ್ ಹಾಕೊಂಡು ನಾವು ಆ ಗ್ರಾಮದಲ್ಲಿದ್ದಂಥ ಹಿರಿಯ ವ್ಯಕ್ತಿಗಳಿಗೆ, ಅದರಲ್ಲೂ ಮುಖ್ಯವಾಗಿ 60 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ನಮ್ಮ ಪಂಚಾಯತಿ ವತಿಯಿಂದ ನಾವು ಅವ್ರಿಗೆ BP, ಶುಗರ್ ಎಲ್ಲನೂ ನಾವು ಪ್ರತಿ ತಿಂಗಳು ನಾವೇ ಪಂಚಾಯತಿ ವತಿಯಿಂದ ನಮ್ಮ ಆಶಾ ಕಾರ್ಯಕರ್ತೆಯರು ಮತ್ತು ನಮ್ಮ ದೇವ್ರ ಮುದ್ನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಉಚಿತವಾಗಿ ಮಾಡಿಕೊಡ್ತಾ ಇದ್ದೀವಿ. ಯಾಕೆಂದರೆ ಅವರು ಹೊಳೆನರಸೀಪುರಕ್ಕೆ ಹೋಗಬೇಕು ಅಥವಾ ಖಾಸಗಿ ಕ್ಲಿನಿಕ್ಗಳಿಗೆ ಹೋದರೆ ಅಲ್ಲಿ ಹಣವನ್ನು ಕೊಟ್ಟು ಚೆಕ್ ಮಾಡಿಸ್ಕೋಬೇಕನ್ನೋ ಒಂದು ಉದ್ದೇಶದಿಂದ ಸರ್ಕಾರನೇ ಗ್ರಾಮ ಪಂಚಾಯತಿಗೆ ಕಿಟ್ಟನ್ನು ವಿತರಣೆ ಮಾಡಿದ್ದಾರೆ. ಅದರ ಒಂದು ಅನುಕೂಲವನ್ನು ನೀವು ಯಾವಾಗ ಬೇಕು ಬಂದ್ರೂ ನಮ್ಮ ಪಂಚಾಯತಿಗೆ ಕಿಟ್ ಲಭ್ಯ ಇರುತ್ತೆ, ಅದರ ಅನುಕೂಲನ ಪಡ್ಕೋಬಹುದು ಅಂತ ಹೇಳ್ತಾ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಒಂದು ರೂವಾರಿಯಾದಂಥ ಯಶವಂತ್ ಸರ್ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ದಲಿತ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಅಧಿಕಾರಿಗಳಿಗೂ ನಾನು ಏನೇ ಒಂದು ಆರೋಗ್ಯ ತಪಾಸಣೆ ಮಾಡಬೇಕು ಅಂತಂದ್ರೂ ನಮಗೆ ಜನಗಳ ಸಹಕಾರ ಬಹಳ ಮುಖ್ಯ. ಅದ್ರ ಜೊತೆಗೆ ಯುವಕರು ಮುಖ್ಯವಾಗಿ ಬಹಳ ಮುಖ್ಯ ಇರುತ್ತೆ. ಅದ್ರ ಜೊತೆಗೆ ನಮಗೆ ಮುಖ್ಯವಾಗಿ ಕೈ ಜೋಡಿಸಿದ್ದು ಡಾಕ್ಟರ್ BR ಅಂಬೇಡ್ಕರ್ ದಲಿತ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೈ ಜೋಡಿಸಿ ಈ ದಿನ ಒಂದು ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಬೇಕು ಸರ್. ಅದ್ರ ಜೊತೆಗೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಿ. ನಾವೊಂದು ನಮ್ಮ ಕೈಲಾದಂಥ ಸಹಾಯನ ನಾವು ಮಾಡ್ತೀವಿ. ನಮ್ಮಲ್ಲೂ ಒಂದು 20-30 ಯುವಕರಿದ್ದಾರೆ. ಅತಿ ಹೆಚ್ಚು ಎಷ್ಟಾಗುತ್ತೆ ನಮ್ಮ ಕೈಲಿ ಅಷ್ಟು ರಕ್ತದಾನವನ್ನು ನಾವು ಮಾಡಿಸಿ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ರು. ಬಹಳ ಖುಷಿ ಸಂಗತಿ. ಮುಖ್ಯವಾಗಿ ಏನು ರಕ್ತದಾನದ ಉದ್ದೇಶ ಏನು ಅಂತಂದರೆ, ಯಾವುದೇ ವ್ಯಕ್ತಿ ಯಾವುದೇ ಮೂಲ ಒಂದು ನೀವು ರಕ್ತದಾನ ಒಬ್ಬ ವ್ಯಕ್ತಿ 3 ತಿಂಗಳಿಗೆ ಮಿನಿಮಮ್ 3 ತಿಂಗಳಿಗೆ ಒಂದ್ಸರಿ ಒಂದು 300ರಿಂದ 350 ml ರಕ್ತವನ್ನು ಕೊಡ್ಬೋದು. ಬಹಳ ಆರೋಗ್ಯವಂತ ವ್ಯಕ್ತಿ, ಒಂದು ಜೀವ ಅಲ್ಲ, ಒಂದು ವರ್ಷಕ್ಕೆ ಅವನ ಲೈಫ್ ಟೈಮಲ್ಲಿ ಮಿನಿಮಮ್ ಅಂದ್ರೂ ಒಂದು 100ರಿಂದ 120 ಜೀವನ ಉಳಿಸ್ಬೋದು ಬರೀ ರಕ್ತದಾನ ಮಾಡಿ. ಸೊ ಈ ಒಂದು ಉದ್ದೇಶದಿಂದ ನಾವು ರಕ್ತದಾನ ಶಿಬಿರವನ್ನು, ನನ್ನ ಅನಿಸಿಕೆ ಶ್ರವಣೂರು ಪಂಚಾಯತಿ ಮಟ್ಟದಲ್ಲಿ ಆರೋಗ್ಯ ಇಲಾಖೆಯ ಒಂದು ಉಪಸ್ಥಿತಿಯಲ್ಲಿ ಇದೇ ಮೊದಲನೇ ಬಾರಿ ಅಂತ ಅನ್ಕೋತೀನಿ. ಸೊ ಅದಕ್ಕೆ ಕಾರಣಕರ್ತಕ ನಮ್ಮ PDO ಸಾಹೇಬರಾಗಿರ್ಬೋದು, ಮತ್ತು ಗ್ರಾಮದ ಎಲ್ಲ ಯುವಕರಾಗಿರ್ಬೋದು, ಮತ್ತು ಕ್ಷೇಮ ಸಂಘದ ಪದಾಧಿಕಾರಿಗಳಾಗಿರ್ಬೋದು, ಇವರೆಲ್ಲ ಬಹಳ ಸಹಕಾರ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಹಿರಿಯರಾದಂಥ ವೀರಭದ್ರೇಗೌಡರು ಈ ಥರದ್ದು ಏನಾದ್ರು ಒಂದು ಮಾಡ್ಬೇಕು ಸರ್ ಅಂತ ಬಹಳ ದಿನದಿಂದ ಅವರೊಂದು ಆಸೆ ಇತ್ತು ಸರ್, ಏನಾದ್ರು ಒಂದು ಜನಗಳಿಗೆ ಉಪಯೋಗ ಅಂತ ಆದಂಥ. ಸಾಮಾನ್ಯವಾಗಿ ಶ್ರವಣೂರು ನಮ್ಮ ಗ್ರಾಮ ಪಂಚಾಯತಿ ಚಟ್ಟದಲ್ಲಿ ಇದೇ ಪಟ್ಟಿ ಮೊದಲನೇದಾಗಿ ನಡೀತಾ ಇದೆ. ಇದಕ್ಕೆ ಎಲ್ಲರೂ ಕೂಡ ಸಾಮಾನ್ಯ ವೃದ್ಧರು ಮತ್ತು ವಯಸ್ಕರು ಎಲ್ಲರೂ ಅವರ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿಸ್ಕೊಳ್ಬೋದು. ಹಾಗೆಯೇ ಯುವಕರು ಅವರು ಬಂದು ತಮ್ಮ ಸ್ವಇಚ್ಛೆಯಿಂದ ರಕ್ತದಾನವನ್ನು ಮಾಡಿ ಅನೇಕ ಪ್ರಾಣಗಳನ್ನು ಉಳಿಸ್ಬೋದು. ಇದಕ್ಕೆ ಕಾರಣ ರಕ್ತದಾನ ಕೊಟ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ, ನಮಗೆ ಅಯ್ಯೋ ರಕ್ತ ಹೋಗ್ಬಿಡುತ್ತೆ, ಮತ್ತು ನಮಗೆ ಬಹಳ ಕಷ್ಟ ಆಗುತ್ತೆ, ಮತ್ತು ಕ್ರೋಢೀಕರಣ ಆಗೋಲ್ಲ ಅಂತ ತಪ್ಪು ತಿಳಿಕೊಳ್ಬಾರ್ದು. ನಮ್ಮಲ್ಲಿ ಡಾಕ್ಟರ್ ಸಾಹೇಬ್ ಹೇಳಿದಾಗೆ ರಕ್ತ ನೀವು 3 ತಿಂಗಳಿಗೊಮ್ಮೆ, ಒಳ್ಳೆಯ ಆರೋಗ್ಯವಂತ ವ್ಯಕ್ತಿ 3 ತಿಂಗಳಿಗೊಮ್ಮೆನಾದರೂ ಕೊಡಬಹುದು, ಏನು ತೊಂದರೆ ಇಲ್ಲ. ಇಲ್ಲ 6 ತಿಂಗಳಿಗೊಮ್ಮೆ ಕೊಟ್ಟರು ಆಗುತ್ತೆ. ಹಾಗಂತ ರಕ್ತನೇ ಪಡೆಯಲಿಲ್ಲ ಅಂತ ಅಂದರೆ ಅನೇಕ ಪ್ರಾಣಗಳನ್ನು ನಾವು ಉಳಿಸ್ಬೋದಲ್ವಾ.
ಕೊಟ್ಟರೆ. ಆದ್ದರಿಂದ ದಯಮಾಡಿ ಎಲ್ಲರೂ ಆಸಕ್ತರು ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ರಕ್ತದಾನವನ್ನು ಮಾಡಬೇಕು ಅಂತ ಕೋರ್ಕೊಳ್ತೇನೆ. ಹಾಗೆಯೇ ಇಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಕೂಡ ರಕ್ತದಾನ ಶಿಬಿರಗಳನ್ನು ಮಾಡ್ತಾರೆ. ಆದರೆ ಇಲ್ಲಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಕ್ಷೇಮಾಭಿವೃದ್ಧಿ ಸಮಿತಿ ಇದನ್ನ ನಡೆಸ್ತಾ ಇರ್ತಕ್ಕಂಥದ್ದು ನಾವೆಲ್ಲರಿಗೂ ಆನಂದ ಆಗುತ್ತೆ. ಮತ್ತೆ ಸಾಲಕ್ಕೆ ಅವರ ಆಶಯಗಳೇನಿತ್ತೋ ಅದನ್ನ ಈಗಿನ ಯುವಕರು ಕೂಡ ಪೂರೈಸ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಅವರ ಆಶಾಭಾವನೆಗಳು ಬಹಳಷ್ಟಿತ್ತು. ದಲಿತರು, ಬಡವರು, ಸ್ತ್ರೀಯರು ಇವರೆಲ್ಲರ ಬಗ್ಗೆ, ಯೋಗಕ್ಷೇಮದ ಬಗ್ಗೆ ಅವರು ಬಹಳ ತುಂಬ ಕಳಕಳಿ ಉಳ್ಳಂತ ವ್ಯಕ್ತಿಯಾಗಿದ್ದಾರೆ. ಆಗಲೂ ಕೂಡ ಅವರ ವಯಸ್ಸಿನಲ್ಲಿ ಪಾರ್ಲಿಮೆಂಟಿನಲ್ಲಿ ಒಂದು ಸ್ತ್ರೀ ವಿಚಾರವಾಗಿ ಸ್ತ್ರೀ ಶಕ್ತಿಯನ್ನ ಅನಾವರಣ ಮಾಡಲಿಕ್ಕೆ ಕೆಲವರು ಒಪ್ಪದೆ ಇರೋದಕ್ಕೆ ರಾಜೀನಾಮೆ ಕೊಟ್ಟು ಬಂದಂತ ವ್ಯಕ್ತಿಯವರು. ಅವರು ಸ್ತ್ರೀಯರ ಬಗ್ಗೆ ಅಷ್ಟೇ ಒಂದು ಕಳಕಳಿ ಹೊಂದಿದ್ರು. ಯಾಕೆಂದ್ರೆ ಪುರುಷ ಪ್ರಧಾನವಾದಂಥ ಈ ಸಮಾಜದಲ್ಲಿ ಸ್ತ್ರೀಯರಿಗೆ ಬಹಳ ಕೇವಲವಾಗಿ ಕಾಣತಕ್ಕಂಥದ್ದು ಅವರು ಸಹಿಸ್ತಿರ್ಲಿಲ್ಲ. ಹಾಗಾಗಿ ಈ ಕ್ಷೇಮಾಭಿವೃದ್ಧಿ ಸಮಿತಿ ಅವರ ಹೆಸರಿನಲ್ಲಿ ಮಾಡ್ತಾ ಇದೆಯಲ್ಲ, ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಹಾಗೂ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ದಯಮಾಡಿ ತಪಾಸಣೆ ಮಾಡಿಸಿಕೊಳ್ಳಿ. ಆರೋಗ್ಯ ORS, OMEJ, PCT